ಮಾಜಿ ಸಚಿವ ನಾರಾಯಣಗೌಡ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಅಳವಡಿಸಲಾಗಿದ್ದ ಫ್ಲೆಕ್ಸ್ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಫ್ಲೆಕ್ಸ್ಗಳನ್ನು ತೆಗೆದುಹಾಕುವಂತೆ ಶಾಸಕರಾದ ಎಚ್.ಡಿ. ಮಂಜು ಅವರು ಸೂಚಿಸಿಲ್ಲ ಅಂತ ಜೆಡಿಎಸ್ ಕಾರ್ಯಕರ್ತರು ಹೇಳಿಕೆ ನೀಡಿದ್ದು, ಲೋಕಸಭಾ ಚುನಾವಣೆಯಿಂದ ಮಾಜಿ ಸಚಿವರಾದ ನಾರಾಯಣಗೌಡ ಹಾಗೂ ನಮ್ಮ ನಾಯಕರು ಶಾಸಕರಾದ ಎಚ್.ಡಿ. ಮಂಜುರವರ ನಡುವೆ ಉತ್ತಮ ಬಾಂಧವ್ಯವಿದೆ. ಅದನ್ನು ಸಹಿಸದವರು ಅವರಿಬ್ಬರ ನಡುವೆ ತಂದಿಕ್ಕುವ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ ಅಂತ ಜೆಡಿಎಸ್ ಮುಖಂಡ ಗಿರೀಶ್ ಅವರು ಮಾತನಾಡಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಿಳಿಸಿದರು, ನಾವು ಈಗಾಗಲೇ ಬಿಜೆಪಿ ಜೊತೆಗೆ ಮುಂದೆ ಬರುವಂತ ಸ್ಥಳೀಯ ಚುನಾವಣೆಗಳು ಸೇರಿದಂತೆ ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪರವಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ ಅಂತ ಸ್ಪಷ್ಟೀಕರಣ ನೀಡಿದರು. ಅಲ್ಲಿ ನೀವು ಕೆಲಸರಿದೆ, ನೀವು ಪರ್ಮಿಷನ್ ಕೊಟ್ಟಿರೋದು ಏನಂತ ಕೊಟ್ಟಿದ್ರಿ ಗೊತ್ತಾ? ಕಂಡೀಷನ್ ಹಾಕಿದ್ದೀನಿ. ಆ ಕಂಡೀಷನ್ ಪಾಲನೆ ಮಾಡೋರ ಮೊದಲನೇದು ಬರ್ಸಡಿ. ಈ ಬೋರ್ಡ್ ನೆಟ್ಟಿರೋದು ಅವ್ರದ್ದಾಗಿರುತ್ತೆ, ಹಾಕಕ್ಕೆ ನಾವು ಒಯ್ತಿರ್ಲಿಲ್ಲ. ಈ ಬೋರ್ಡ್ ಹಾಕಿರೋದೇ ಬಿಜೆಪಿ ಅವ್ರದ್ದು. ಇದು ಸ್ವಂತ 60,000 ಖರ್ಚು ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅಲ್ಲೊಂದು ಏನೋ MLA ಆದ್ರಲ್ಲ ತಾಲೂಕು ಪೀಸ್ಫುಲ್ ಆಗಿರಬೇಕು, ನೆಮ್ಮದಿ ಆಗಿರಬೇಕು, ಶಾಂತಿಯುತಿ ಆಗಿರಬೇಕು ಅಂತ ಅವರು ಇವ್ರ ಬೋರ್ಡ್ ಮೇಲೆ ಫೋಟೋ ಹಾಕೊಂಡ್ರು ಸಹ ಬಿಜೆಪಿ ಅವರು ಯಾರು ಏನು ಗಲಾಟೆ ಮಾಡಿಲ್ಲ. ಯಾವ ಓಲಿ ನಡ್ಕೊಂಡು ಹೋಗ್ಲಿ ಅಂತವ ಅರ್ಥ ಮಾಡ್ಕೊಂಡ್ರ? ನೀವು ಪರ್ಮಿಷನ್ ಕೊಟ್ಟಿರೋದು ಯಾರು ಬೋರ್ಡ್ ಕೊಡ್ಬೇಕಾಗಿತ್ತು? ನಾನು ಬೋರ್ಡ್ಗೆ ಅಂತ ಕೊಟ್ಟಿಲ್ಲ. IB ಸರ್ಕಲ್ ಅಲ್ಲಿ ಎಲ್ಲಿ ಸಾರ್ವಜನಿಕ ತೊಂದರೆ ಆಗಿದೆ ಅವನಿಗೆ ಆ ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ? ಸತ್ಯ ಅಲ್ವಾ? ಈ ಬೋರ್ಡು ಅವ್ರದಲ್ಲ, MLA ಅವ್ರದಲ್ಲ, ಜನತಾದಳದ್ದು ಅಲ್ಲ. ಇದು ಬಿಜೆಪಿಗೆ ಸಂಬಂಧಪಟ್ಟಿದ್ದು, ನಾರಾಯಣಗೌಡರಿಗೆ ಸಂಬಂಧಪಟ್ಟಿದ್ದು ಬೋರ್ಡ್ ಇದು. ಆ ಬೋರ್ಡ್ಗೆ ನೀವು ಪರ್ಮಿಷನ್ ಕೊಟ್ಟಿದ್ದು ಮೊದಲನೇ ಅಪರಾಧ. ಈಗ ಹೇಳಿ, ಈಗ ತೆಗಿಬೇಕಾ ಬೇಡವಾ? ನಾನೇ ಕಲಿಸ್ತೀನಿ, ನೀವು ಯೋಚನೆ ಮಾಡಿ. ಅವ್ರೇನಂತ ಕೇಳೋರೆ, IB ಸರ್ಕಲ್ ಅಲ್ಲಿ ಇರೋ ಒಂದು ಆ ಬೋರ್ಡ್ಗೆ ಕೊಟ್ಟೆ ಮತ್ತೆ ಈ ಕಡೆ ಹಾಕಿದಲ್ಲ, ಅದು ವಾಸನ ಆ ಕಡೆ ಬೋರ್ಡ್, ಅದು ತಾಲೂಕು ಪಂಚಾಯತ್ ಗೌರ್ಮೆಂಟ್ ಆಡ್ಸ್ಕೊಂಡ ಅದಕ್ಕೆ ಹಾಕೊಂಡು ಈ ಕೇರ್ಪಡೆಯಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ ಯಾರು ಕೇಳಿ. ಈ ಬೋರ್ಡ್ ಬಿಟ್ಬಿಟ್ಟು ನಾರಾಯಣಗೌಡ ಕಡೆಯವರು ಬಿಜೆಪಿ ಸಂಬಂಧಪಟ್ಟ ಬೇರೆ ಕಡೆ ಎಲ್ಲರೂ ಹಾಕಿದ್ದಾರೆ ಅಂತ ಆ IB ಒಳಗಡೆ ಹಾಕಿದ್ದಾರೆ. ಸರ್ಕಾರಿ ಬೋರ್ಡ್ ಗಂಟವ್ರೆ ಕೀಳಿಸ್ಬೇಕಾಗಿರೋದು ಯಾವ ಬೋರ್ಡ? ಸರ್ಕಾರಿ ಬೋರ್ಡ್ಗೆ ಅವ್ರ ಫೋಟೋ ಹಾಕೊಂಡವ್ರೆ. ಸರ್ಕಾರದ ಬೋರ್ಡ್ ಅದು, MLA ಬೋರ್ಡ್ ಅಲ್ಲ ಅದು. ಅಷ್ಟೇ, ಅವರು ಹೊಂದ್ಕೊಂಡು ಹೋಗ್ತಾ ಇರೋದ್ರಿಂದ ಜಗಳ ಆಯ್ತಾ ಇಲ್ಲ. ಇದು ಒಂದ್ಸತ ಬೇಜಾರಾಗಿರೋದಕ್ಕೆ ನಾವು ಈ ಮಟ್ಟಕ್ಕೆ ಮಾತಾಡಿದ್ವಿ ಅಷ್ಟೇ. ಸಮನ್ವಯ ಕೊರತೆ